ಅವನು ಭಾಳ ಬುದ್ಧಿವಂತ ಮತ್ತು ಬಹಳ ನಟೋರಿಯಸ್ ಫೆಲೋ ಆಗಿದ್ದ. ಬಸವನಗುಡಿಯಲ್ಲಿ ಶಂಕರ್ ಮಠ ಅಂತಿದೆ, ಶಂಕರ್ಪುರಂ ಲಿಮಿಟ್ಸ್ನಲ್ಲಿ ನಾನು 10,000 ರೂಪಾಯಿ ಕೊಡ್ತೀನಿ, ಏನೋ ಮಾಡಿ ಇವನು ಖಾಲಿ ಮಾಡು ನಮ್ಮ ಟೆನೆಂಟಿಗೆ ಅಂತ. ಬಾಡಿಗೆದಾರ ಬ್ರಾಹ್ಮಣ. ಸೊ ಆಗ ಇವನೇನು ಮಾಡ್ತಾನೆ, ಆಯಿತು ಅಂತ 5,000 ರೂಪಾಯಿ ಅಡ್ವಾನ್ಸ್ ತೊಗೊಳ್ತಾನೆ. ತಗೊಂಡು ನೇರ ನಂದಿ ಬೆಟ್ಟಕ್ಕೆ ಹೋಗ್ತಾನೆ. ನಂದಿ ಬೆಟ್ಟಕ್ಕೆ ಹೋಗಿ ಒಂದು 100-200 ರೂಪಾಯಿ ಕೊಟ್ಟು 2 ಗೂಬೆ, ಔಲ್ ಅಂತಾರಲ್ಲ ಗೂಬೆ, 2 ಗೂಬೆ ಒಂದು 100 ರೂಪಾಯಿ 200 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ಬರ್ತಾನೆ. ಪರ್ಚೇಸ್ ಮಾಡ್ಕೊಂಡು ಬಂದು ಏನೂ ಮಾಡಲ್ಲ. ಅರ್ಲಿ ಮಾರ್ನಿಂಗು ಒಂದು 6 ಗಂಟೆಗೆ ಬಾಡಿಗೆದಾರ ಯಾವ ಮನೆ ಖಾಲಿ ಮಾಡದೆ ಇರ್ತಾನಲ್ಲ ಅವನ ಮನೆ ಹತ್ರ ಹೋಗ್ತಾನೆ. ಕಾರಲ್ಲಿ ಹೋಗ್ಬಿಟ್ಟು ಮನೆಯವ್ರ ಕಿಟಕಿಯನ್ನು ಮೆತ್ತಗೆ ತೆಗೆದು ಮನೆ ಒಳಗಡೆ ಬಿಟ್ಬಿಡ್ತಾನೆ 2 ಗೂಬೆ. ಅಷ್ಟೇ ಮಾಡೋದು ಕೆಲಸ ಅವನು. ಅವ್ರು ಬ್ರಾಹ್ಮಿನ್ಸ್ ಅಲ್ವಾ, ಅವ್ರು ಎದ್ದು ನೋಡ್ತಾರೆ ಗೂಬೆ ಇರುತ್ತೆ ಮನೆಯೊಳಗೆ. ಅದು ಭಾಳ ಅನಿಷ್ಟ ಅಂತ ಅವ್ರಿಗೆ. ಅವ್ರೇನು ಮಾಡ್ತಾರೆ, ಯಾವಾಗ 2 ಗೂಬೆ ಬಂದ್ಬಿಡ್ತು ಮನೆಯೊಳಗಡೆ ಗಾಬರಿ ಆಗ್ಬಿಡ್ತಾರೆ. ಓ ಇದೇನೋ ಅನಿಷ್ಟ, ಏನೋ ಹೆಣ ಬಿದ್ದೋಗ್ಬಿಡುತ್ತೆ ಎನಿ ಮೂಮೆಂಟ್ ಅಂತ ಹೇಳಿ ನೀವು ನಂಬಲಿಕ್ಕಿಲ್ಲ, ಒಂದು 2-3 ಗಂಟೆಯಲ್ಲಿ ಮನೆ ಖಾಲಿ ಮಾಡಿಬಿಡ್ತಾರೆ. ಓಡೋಗ್ತಾರೆ, 2 ಮೆಟಡರ್ ಟೆಂಪೋ ತರ್ತಾರೆ, ಪಟ 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 10 ಗಂಟೆಗೆ ಮನೆ ಖಾಲಿ ಮಾಡಿ ಬೀಗಾನೂ ಆಗದೆ ಓಡೋಗ್ಬಿಡ್ತಾರೆ ಮನೆ. ಇವನು ಹೊರಗಡೆ ದೂರದಲ್ಲಿ ಕಾರಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾನೆ ಡೆವಲಪ್ಮೆಂಟ್ಸ್, ಏನು ಬೆಳವಣಿಗೆ ನಡೀತಾ ಇರುತ್ತೆ 2 ಗೂಬೆ ಬಿಟ್ಟ ಮೇಲೆ. ಮನೆ ಖಾಲಿ ಮಾಡ್ಕೊಂಡು ಹೋಗಿದ ತಕ್ಷಣ ಇವನು ಹೋಗಿದ್ದೆ ಬೀಗ ಹಾಕ್ಬಿಡ್ತಾನೆ. ಬೀಗ ಹಾಕ್ಬಿಟ್ಟು ಸೀದಾ ಮನೆ ಓನರ್ಗೆ ಹೋಗ್ಬಿಟ್ಟು ಇನ್ನು 5,000 ಕೊಡ ಬಾಕಿ ಅಂತ.